ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಪ್ರಶ್ನೆಗಳು ಕೆಇಎ ನಿಮ್ಗೆ 708 HK ಪೋಸ್ಟ್ ಇದೆ. ಓಕೆ, SDA. ಹಾಗಾಗಿ ದಿಸ್ ಇಸ್ ವೆರಿ ಡಿಫಿಕಲ್ಟಿ ಕ್ವಶನ್ಸ್ ಗಳು ಬರ್ತಾ ಇವೆ. ಕೆಇಎ ಬಂದಿರತಕ್ಕಂಥದ್ದು ಒಳ್ಳೆ ಇಂಪಾರ್ಟೆಂಟ್ ಡಿಫಿಕಲ್ಟಿ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ಎಕ್ಸಾಮ್ಸ್ ಹತ್ತರ ದಿನ ತಾವು ಮ್ಯಾರಥಾನ್ ವಿಡಿಯೋಸ್ಗಳು ನೋಡ್ಬೇಕಾಗತ್ತೆ. ಇತ್ತೀಚೆಗೆ ಬಂದಿರತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಾವು ಮಾಡಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋಸ್ಗಳು ಕೆಇಎ ಪ್ಯಾಟರ್ನ್ ಅಲ್ಲಿ ಇದೆ. ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ತಮಗೆ. ಬನ್ನಿ, ನಾನು ತಡ ಮಾಡಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬರ್ತೀನಿ. ಕೆಇಎಲ್ಲಿ ಬಂದಿರುತ್ತದೋ ಡಿಫಿಕಲ್ಟೀಸ್ ಕ್ವಶನ್ಸ್ಗಳು ನೋಡೋಣ ಬನ್ನಿ. ಈ ಕೆಳಗಿನಲ್ಲಿ ಯಾವುದು ಚಾರ್ಲ್ಸ್ ಬ್ಯಾಬೇಜ್ ವಿನ್ಯಾಸಗೊಳಿಸಿದ ಮೊದಲ ಯಾಂತ್ರಿಕ ಕಂಪ್ಯೂಟರ್ ಆಗಿದೆ? ದಿಸ್ ಇಸ್ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್. ನೋಡಿ, ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಕೇಳ, ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಪ್ರೋಗ್ರಾಮಬಲ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದು. ಪ್ರೋಗ್ರಾಮಬಲ್ ಕಂಪ್ಯೂಟರ್ ಅಂತ. ಓಕೆ, ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಕೂಡ ಇದೆ, ಬಟ್ ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ಸ್. ಸೊ ನಿಮಗೆ ಚಾರ್ಲ್ಸ್ ಬಾಬೇಜ್ ಬಗ್ಗೆ ಗೊತ್ತಿರಬೇಕು. ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತಾನು ಕರಿತೀವಲ್ಲ. ಓಕೆ, ಕಂಪ್ಯೂಟರ್ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ನಿಮಗೆ ಅನಲಿಟಿಕಲ್ ಎಂಜಿನ್ ಅಂತ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಡಿಫರೆನ್ಸ್ ಎಂಜಿನ್ ಅಂತಕ್ಕಂಥದ್ದು ಕೂಡ ಚಾರ್ಲ್ಸ್ ಬಾಬೇಜ್ ಕಂಡು ಹಿಡಿದಿರೋದು, ಬಟ್ ಇದು ಫಸ್ಟ್ ಬಂದಿತ್ತು. ಇದು ನಾವು ನೋಡೋದಾದ್ರೆ ಅನಲಿಟಿಕಲ್ ಎಂಜಿನ್ ನಾವು ಜನರಲ್ ಪರ್ಪಸ್, ಇದರಲ್ಲಿ ಮೆಮೊರಿ ಪ್ರೊಸೆಸರ್ ಎರಡೂ ಕೂಡ ಇದೆ. ಮೆಕ್ಯಾನಿಕಲ್ ಎಂಜಿನ್ ಈ ತರ ಇರುತ್ತದು. ಅಂದ್ರೆ ಸ್ಟೋರ್ ಮಾಡಕ್ಕೆ ಮೆಮೊರಿಗೆ ಸ್ಟೋರ್ ಅಂತ, ಪ್ರೊಸೆಸ್ ಮಾಡಕ್ಕೆ ಮಿಲ್ ಅಂತ ಒಂದೆರಡು ಪಂಚ್ಡ್ ಕಾರ್ಡ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಓಕೆ, ಅಂಡ್ ಇಟ್ ಇಸ್ ಅ ಪ್ರೋಗ್ರಾಮಬಲ್ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್. ನಾನು ನಿಮ್ಗೆ ಹೇಳಿದೆ ಡಿಫರೆನ್ಸ್ ಇಂಜಿನ್ ಅಂತ. ಇಟ್ ಇಸ್ ಎ ಕ್ಯಾಲ್ಕುಲೇಟಿಂಗ್ ಮೆಷಿನ್. ಅದು ಡಿಫರೆನ್ಸ್ ಇಂಜಿನ್ ಅಂತಕ್ಕಂಥದ್ದು ಇಟ್ ಇಸ್ ಎ ಕ್ಯಾಲ್ಕುಲೇಟಿಂಗ್ ಮೆಷಿನ್. ಸೊ ಬಾಬೇಜ್ ಡಿಫರೆನ್ಸ್ ಇಂಜಿನ್ ನ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ನ 1820 ಟೈಮಲ್ಲೇ ಅವಾಗಿನ ಒಂದು ಬ್ರಿಟಿಷ್ ಗೌರ್ಮೆಂಟ್ ಬ್ಯಾಬೇಜ್ ನ ನೇತೃತ್ವದಲ್ಲಿ ಕಂಡಿಡಿಸಿರುತ್ತೆ. ಅದಾದ್ಮೇಲೆ ಇದಕ್ಕೆ ಫಂಡ್ ಇರಲ್ಲ, ಆಮೇಲೆ ಬೇರೆ ಬೇರೆ ಇನ್ನೂ ಸ್ವಲ್ಪ ಪ್ರೋಗ್ರಾಮ್ಡ್ ರೀತಿ ಇರಬೇಕು ಅಂತ ಹೇಳಿ ಅನಲಿಟಿಕಲ್ ಎಂಜಿನ್, ಇದು ಕೂಡ ಬ್ಯಾಬೇಜ್, ಚಾರ್ಲ್ಸ್ ಬ್ಯಾಬೇಜ್ ಕಂಡಿರ್ತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದು ಬರುತ್ತೆ ಟರ್ನಿಂಗ್ ಮೆಷಿನ್ ಅಂತ 1936 ಅಲ್ಲಿ. ಅಲನ್ ಟ್ಯೂರಿಂಗ್ ಅಂತಕ್ಕಂಥ ಒಂದು ಕಂಡಿರ್ತಕ್ಕಂಥ ಥಿಯರಿಟಿಕಲ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಮೆಷಿನ್ ಆಗಿರುತ್ತೆ ಇದು. ಓಕೆ, ಸೊ ಎಲ್ಲ ಆಪ್ಷನ್ಸ್ ಹೇಳ್ತಾ ಇದ್ದೀನಿ ನಾನು. ಜಾಕ್ವೈಡ್ ಲೂಮ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ನಿಮಗೆ ವೇವಿಂಗ್ ಮೆಷಿನ್. ವೇವಿಂಗ್ ಅಂತಂದ್ರೆ ನೂಲು ತೆಗಿತಕ್ಕಂಥದ್ದು. ಸೊ ಇದು ಕಂಪ್ಯೂಟರ್ಗೂ ಅದಕ್ಕೂ ಸಂಬಂಧ ಇಲ್ಲ, ಜಾಕ್ವೈಡ್ ಲೂಮ್. ಟ್ಯೂರಿಂಗ್ ಮೆಷಿನ್ ನಾನು ಆಲ್ರೆಡಿ ಹೇಳಿದೆ, ಡಿಫರೆನ್ಸ್ ಮೆಷಿನ್ ನಾನು ಆಲ್ರೆಡಿ ಹೇಳಿದೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಬೇಕಾದ್ರೆ ಯಾರು ಕಂಡು ಹಿಡಿದ್ರು ಇದನ್ನ ಅಂತ. ಟ್ಯೂರಿಂಗ್ ಮೆಷಿನ್ ಬಂದು ಅಲನ್ ಟ್ಯೂರಿಂಗ್, ಅಂಡ್ ಅನಾಲಿಟಿಕಲ್ ಅಂಡ್ ಡಿಫರೆನ್ಸ್ ಮೆಷಿನ್ ಎಂಜಿನ್ ಬಂದು ಬ್ಯಾಬೇಜ್. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನಲ್ಲಿ ಯಾವುದು ಮೊದಲ ಪ್ರಾಥಮಿಕ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂನಿವ್ಯಾಕ್ ಮೇಲೆ ಚಾಲನೆ ಹೊಂದಲು ವಿನ್ಯಾಸಗೊಳಿಸಲಾಗಿತ್ತು ಮತ್ತು ಅದನ್ನು ಮೊದಲ ಉನ್ನತ ಮಟ್ಟದ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ನಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ? ನೋಡಿ, ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಒನ್ ಆಫ್ ದ ಫಸ್ಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಯಾವುದು? ಅಂಡ್ ಇಟ್ ವಾಸ್ ಯೂಸ್ಡ್ ಫಾರ್ ಡಿಸೈನ್ ಟು ರನ್ ಆನ್ ಯೂನಿವ್ಯಾಕ್ ಕಂಪ್ಯೂಟರ್ಗೆ ಯೂಸ್ ಮಾಡಿದ್ರು. ಯಾವ್ದದು? LISP, ಕೋಬಾಲ್, ಫೋಟಾನ್, ಸಿ ಅಂತಿದೆ. ಯಾವ್ದು ಕರೆಕ್ಟ್ ಆನ್ಸರ್? ಫೋಟಾನ್ ಇಸ್ ದ ರೈಟ್ ಆನ್ಸರ್, ಓನ್ಲಿ ಬಿ. ಓಕೆ, ಕೋಬಾಲ್ ಕೂಡ ಇದೆ, ಅದೇ ದಟ್ ಇಸ್ ದ ಸೆಕೆಂಡ್ ಒನ್, ದಟ್ ಇಸ್ ಸೆಕೆಂಡ್ಲಿ ಡೆವಲಪ್ಡ್. ಫಸ್ಟ್ ನಾವು 1950s ಅಲ್ಲೇ ಫೋಟಾನ್ ನ ಡೆವಲಪ್ ಮಾಡಿರ್ತಾರೆ. ಅದಾದ್ಮೇಲೆ ಡೆವಲಪ್ಡ್ ಬೈ ಕೋಬಾಲ್, ಇದನ್ನು ಯೂಸ್ ಮಾಡ್ತಾರೆ. ಬಟ್ ಇಟ್ ಇಸ್ ದ ಸೆಕೆಂಡ್ ಓಲ್ಡೆಸ್ಟ್, ದ ಫಸ್ಟ್ ಓಲ್ಡೆಸ್ಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಫೋಟ್ರಾನ್. ಅರ್ಥ ಆಗ್ತಿದೆಯಲ್ಲ? ಓಕೆ ಸ್ನೇಹಿತರೆ, ಸೊ ಬಿ ಮಾತ್ರ ಕರೆಕ್ಟ್ ಇಲ್ಲಿ. ನೆಕ್ಸ್ಟ್, ನ್ಯಾಂಡ್ ಗೇಟ್ ಗಳನ್ನು ಮಾತ್ರ ಬಳಸುವಾಗ ನಾಟ್ ಗೇಟ್ ನ ವಿನ್ಯಾಸದಲ್ಲಿ ಯಾವ ಗೇಟ್ ಅನ್ನು ಬಳಸಲಾಗುತ್ತದೆ? ಓಕೆ, ಅಂದ್ರೆ ನ್ಯಾಂಡ್ ಗೇಟ್ ಗೆ ನಾವು ನಾಟ್ ಗೇಟ್ ನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಇದಕ್ಕೆ ಆಂಡ್ ಗೇಟ್ ನ ಹಾಕ್ತಿವಿ. ಇದೆರಡು ಹಾಕಿದ್ರೆ ನ್ಯಾಂಡ್ ಗೇಟ್ ಆಗುತ್ತೆ. ನ್ಯಾಂಡ್ ಅಂದ್ರೆ ನಾಟ್ ಆಂಡ್ ಅಂತ ಕರಿತೀವಿ. ನಾಟ್ ಆಂಡ್ ನ ನ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿಯಲ್ಲ? ನಾಟ್ ಗೇಟ್ ಜೊತೆ ಆಂಡ್ ಗೇಟ್ ನ ಯೂಸ್ ಮಾಡ್ತೀವಿ. ಡೇಟಾಬೇಸ್ ನ ಟ್ರಾನ್ಸಾಕ್ಷನ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಡಿಸೈರಬಲ್ ಗುಣಲಕ್ಷಣವಾದ ನೆಗೆಟಿವ್ ಸ್ಟೇಟ್ಮೆಂಟ್? ಒಂದು ಡೇಟಾಬೇಸ್ ಟ್ರಾನ್ಸಾಕ್ಷನ್ ಅಂದ್ರೆ ಸರ್, ಸೊ ಡೇಟಾಬೇಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ನಾವು ಡೇಟಾಗಳನ್ನ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಟ್ಟಿರ್ತೀವಿ. DBMS ಅಂತ ಕರಿತೀವಿ, DBMS ಅಂತ ಅಲ್ವಾ ಸ್ನೇಹಿತರೆ? ಅಲ್ಲಿ ಹೆಂಗೆ ಆಗುತ್ತೆ DBMS? ನೀವೇನ್ ರಿಕ್ವೈರ್ಮೆಂಟ್ ಇರುತ್ತಾ, ಏನ್ ಪ್ರೋಸೆಸ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಇದನ್ನ ನಾವು ಒಂದು ಶಾರ್ಟ್ ಫಾರ್ಮ್ ಅಲ್ಲೇ ಕರಿತೀವಿ. ಓಕೆ, ಶಾರ್ಟ್ ಫಾರ್ಮ್ ಅಲ್ಲೇ ಆಸಿಡ್ ಅಂತ ಕರಿತೀವಿ, ಆಸಿಡ್ ಅಂತ. ಓಕೆ, ಅಟೋಮಿಸಿಟಿ ಅದರಲ್ಲಿ ಕರೆಕ್ಟ್ ಇದೆ ನೋಡಿ. ಎ ಅಂದ್ರೆ ಅಟೋಮಿಸಿಟಿ. ಓಕೆ, ಸಿ ಅಂದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ. ಐ ಅಂದ್ರೆ ಐಸೋಲೇಷನ್.
ಡಿ ಅಂದ್ರೆ ರೆಸಿಡೆಂಟ್ ಅಲ್ಲ. ಇದು ಯಾವುದಲ್ಲ ಅಂತ ಕೇಳಿದ ಆಪ್ಷನ್ 4 ಅಲ್ಲ. ಸೊ 4th ಇಸ್ ರೈಟ್ ಆನ್ಸರ್. ವಾಟ್ ಇಸ್ ಡಿ? ಡಿ ಇಸ್ ಎ ಡ್ಯೂರಬಿಲಿಟಿ ಅಂತ ಕರಿತೀವಿ. ಓಕೆ, ಅಟೋಮಿಸಿಟಿ ಅಂದ್ರೇನು? ಅಟೋಮಿಸಿಟಿ ಅಂದ್ರೆ ಈಗ ಆಸ್ ಎ DBMS ದೇರ್ ಇಸ್ ನೋ ಒನ್ ಎರರ್ ಅಥವಾ ಒನ್ ಲೈನ್ ಎರರ್ ಅಂತಿರಲ್ಲ. ಎರರ್ ಆದ್ರೆ ಕಂಪ್ಲೀಟ್ಲಿ ಎರರ್ ಅಂತ. ಅಟೋಮಿಸಿಟಿ ಆಟೋಮೆಟಿಕಲಿ ಇಟ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ಅಂತ ಹೇಳಿ. ಓಕೆ, ಕಮಿಟಿಂಗ್ ಆಲ್, ನಾಟ್ ಏನೋ ಸಿಂಗಲ್ ಪಾರ್ಟ್ ಅಂತಲ್ಲ. ಒಂದು DBMS ಅಂತ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಒಂದು ಡೇಟಾ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ ಡೇಟಾ. ಓಕೆ, ಸೊ ಹಂಗೆ ಕನ್ಸಿಸ್ಟೆನ್ಸಿ ಅಂದ್ರೆ ಅದು ಅದ್ರ ಪಾಡ್ಗ ಕೆಲಸ ಆಗ್ತಾ ಇರುತ್ತೆ. ನಿಮ್ಗೆ ಏನ್ ಬೇಕು ಅದು ಕೊಡ್ತಾ ಇರುತ್ತೆ. ಐಸೋಲೇಷನ್ ಯಾವ್ದು ಬೇಕು ಅದನ್ನ ನೀವು ತಗೋಬಹುದು, ಇದರಿಂದ ತಗೋಬಹುದು. ಡ್ಯೂರಬಿಲಿಟಿ ಇದು ನಾವು ಡಿಸೈರಬಲ್ ಪ್ರಾಪರ್ಟೀಸ್ ಆಫ್ ಡೇಟಾಬೇಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಆಸಿಡ್ ಅಂತ ಕರಿತೀವಿ. ಆಸಿಡ್ ಅಂದ್ರೆ ಅಟೋಮಿಸಿಟಿ, ಕನ್ಸಿಸ್ಟೆನ್ಸಿ, ಐಸೋಲೇಷನ್ ಅಂಡ್ ಡ್ಯೂರಬಿಲಿಟಿ. ಇಲ್ಲಿ ಯಾವ್ದಿಲ್ಲ ಸರ್, ಇಲ್ಲಿ ರಿಟೆಂಡೆನ್ಸಿ ಅನ್ನೋದಿಲ್ಲ. ಸೊ ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್, ಡೇಟಾಬೇಸ್ ನ ಡಿಲೀಟ್ ಆಪರೇಷನ್ ಈ ಕೆಳಗಿನ ಯಾವ ಕನ್ಸ್ಟ್ರೆಂಟ್ ಅನ್ನು ಉಲ್ಲಂಘನೆ ಮಾಡುತ್ತದೆ? ಓಕೆ, ಡಿಲೀಟ್ ಆಪರೇಷನ್ ಡೇಟಾಬೇಸ್ ಕ್ಯಾನ್ ವಯೋಲೇಟ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ ಅಂತ. ಸಿ ನೋಡಿ, ಡೇಟಾಬೇಸ್ ಅಲ್ಲಿ ಈಗ ಸಿಂಪಲ್ ಸರ್, ಇಲ್ಲಿ ಏನಿದೆ, ಎಂಟಿಟಿ ಇಂಟಿಗ್ರಿಟಿ ಕಾನ್ಸ್ಟೆಂಟ್ ಅಂತಿದೆ. ಓಕೆ, ಕನ್ನಡ ಇಂಗ್ಲಿಷ್ ಎರಡೂ ನೋಡ್ಕೊಳ್ಳಿ. ಇನ್ನೊಂದು ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕಾನ್ಸ್ಟೆಂಟ್ ಅಂತಿದೆ. ಇನ್ನೊಂದು ನಲ್ ಇಂಟಿಗ್ರಿಟಿ ಅಂತಿದೆ, ಡೊಮೈನ್ ಕಾನ್ಸ್ಟೆಂಟ್ ಅಂತಿದೆ. ಸಿ, ಎಂಟಿಟಿ ಇಂಟಿಗ್ರಿಟಿ, ರೆಫರೆನ್ಷಿಯಲ್ ಇಂಟಿಗ್ರಿಟಿ. ಡೇಟಾಬೇಸ್ ಅಲ್ಲಿ ನಿಮಗೆ ಪೇರೆಂಟ್ ಟೇಬಲ್ ಅಂತ ಇರುತ್ತೆ, ಪೇರೆಂಟ್ ಅಂಡ್ ಚೈಲ್ಡ್ ಅಂತ ಇರುತ್ತೆ ಅಲ್ವಾ ಸರ್? ಈಗ ನಾನು ನಿಮಗೆ ತೋರಿಸ್ತೀನಿ. ಐ ಆಮ್ ನಾಟ್ ಟೇಕಿಂಗ್ ಕೇರ್ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಡೇಟಾಬೇಸ್ ಡಿಲೀಟ್ ಅಂದ ತಕ್ಷಣ ನಿಮ್ಗೊಂದು ರೆಫರೆನ್ಸ್ ಸಿಗಲ್ಲ. ಓಕೆ, ಯಾವ ರೆಫರೆನ್ಸ್ ನಿಮ್ಗೆ ಡೇಟಾಬೇಸ್ ಅಲ್ಲಿ DBMS ಅಲ್ಲಿ ನೀವು ಯಾವ್ದಾರು ಸರ್ಚ್ ಮಾಡ್ಬೇಕಾದ್ರೆ ರೆಫರೆನ್ಸ್ ಇಟ್ಕೋಬೇಕಲ್ಲ. ಏನ್ ರೆಫರೆನ್ಸ್? ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಬಗ್ಗೆ DBS ಆಮೇಲೆ ಸೇವ್ ಮಾಡಿದ್ರೆ, ಯೂನಿವರ್ಸಿಟಿ ಕಂಪ್ಲೀಟ್ ಇದು, ಅಲ್ಲಿ ಕಾಲೇಜ್ ಇರಬೇಕು ಅಲ್ವಾ ಸರ್, ಮೇನ್. ಓಕೆ, ಕಾಲೇಜ್ ಬಿಟ್ರೆ ಸ್ಟೂಡೆಂಟ್ ID ಇರಬೇಕು ನಾನು ಹೇಳ್ತಾರಲ್ಲ, ಅಥವಾ ಡಿಪಾರ್ಟ್ಮೆಂಟ್ ಇರಬೇಕು. ಸೊ ಈ ತರ ಅಲ್ಲಿ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಡಿಲೀಟ್ ಆಗ್ಬಿಟ್ಟಿದ್ರೆ ನಿಮ್ಗೆ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟೆಂಟ್ ಇರುತ್ತೆ. ಓಕೆ, ಇಟ್ ಇಸ್ ಕನ್ಸ್ಟೆಂಟ್ ಇಸ್ ವೈಲೇಟೆಡ್ ಇಫ್ ಯು ಅಟೆಂಪ್ಟ್ ಡಿಲೀಟ್ ಎ ರೆಕಾರ್ಡ್ ಫ್ರಮ್ ಎ ಪೇರೆಂಟ್ ಟೇಬಲ್. ನಾನು ಅದನ್ನ ಹೇಳಕ್ ಬಂದೆ, ಪೇರೆಂಟ್ ಟೇಬಲ್ ಅಂಡ್ ಚೈನ್ ಟೇಬಲ್ ಅಂತ ಕರಿತೀವಿ. ಅಂದ್ರೆ ಈಗ ಇದೊಂದು ಪೇರೆಂಟ್ ಟೇಬಲ್, ಇದೊಂದು ಚೈಲ್ಡ್ ಟೇಬಲ್. ಈಗ ನೀವೇನೋ ಒಂದು ಔಟ್ಪುಟ್ ಬೇಕು ನಿಮ್ಗೆ. ಪೇರೆಂಟ್ ಅಲ್ಲಿ ಏನಿದೆ, ಏನೋ ಇಂಪಾರ್ಟೆಂಟ್ಸ್ ಗಳು ಇರುತ್ತೆ. ಓಕೆ, ಕಾಲೇಜ್ ಲಿಸ್ಟ್ಗಳು, ಓಕೆ, ಡಿಪಾರ್ಟ್ಮೆಂಟ್ ಲಿಸ್ಟ್ಗಳು, ಏನೋ ಸಮಥಿಂಗ್ ಯೂನಿವರ್ಸಿಟಿಲಿ. ಇಲ್ಲಿ ಚೈಲ್ಡ್ ಟೇಬಲ್ ಅಲ್ಲಿ ಜಸ್ಟ್ ನಿಮಗೆ ಒಂದು ಸ್ಟೂಡೆಂಟ್ ನೇಮ್ ID ಏನೇ ಇರುತ್ತೆ. ಈಗ ಇದು ಎರಡು ಕಂಬೈನ್ ಮಾಡಬೇಕು, ಒಂದು ಔಟ್ಪುಟ್ ಬೇಕು ನಿಮಗೆ ಅಲ್ವಾ? ರೆಫರೆನ್ಸ್ ಬೇಕಲ್ಲ, ಅದೇ ಇಲ್ಲ ಅಂತ ಡಿಲೀಟ್ ಆದ್ರೆ ದಟ್ ಇಸ್ ಕಾಲ್ಡ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸಿಂಪಲ್ ಆಗಿ ಹೇಳಿದ್ದೀನಿ ಅಷ್ಟೇ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ನೆಕ್ಸ್ಟ್ ಬರ್ತೇನೆ. ತಪ್ಪಾದ ವಿಸ್ತಾರ ರೂಪವನ್ನು ಗುರುತಿಸಬೇಕು. ಯಾವ್ದು ಸರ್ ಇಲ್ಲಿ ತಪ್ಪಾಗಿರೋದು ಹೇಳ್ತೀರಾ? ಎಡ್ಜ್ ಆಕ್ಚುಲಿ ಎನ್ಹಾನ್ಸ್ ಡೇಟಾ ರೇಟ್ಸ್ ಫಾರ್ ಗ್ಲೋಬಲ್ ಎವಲ್ಯೂಷನ್. ಗ್ಲೋಬಲ್ ಎವಲ್ಯೂಷನ್ ಅಥವಾ GSM ಎವಲ್ಯೂಷನ್ ಅಂತಾನೆ ಕರಿತೀವಿ. ಗ್ಲೋಬಲ್ ಆರ್ GSM ಇದು ಕರೆಕ್ಟ್ ಇರ್ಬೋದು ಅನ್ಕೊಳ್ಳೋಣ. ನೋಡೋಣ, ಎಲ್ಲ ಚೆಕ್ ಮಾಡೋಣ. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? 2G 2.5 ಯೂಸ್ ಮಾಡ್ತೀವಲ್ಲ. ಓಕೆ, GPRS, SMS ಶಾರ್ಟ್ ಮೆಸೇಜ್ ಸರ್ವಿಸ್ ಕರೆಕ್ಟ್ ಇದೆ. GPRS ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್ ಕರೆಕ್ಟ್ ಇದೆ. CDMA ಸಿಸ್ಕೋ ಡಿವಿಷನ್, ಸಿಸ್ಕೋ ಅಲ್ಲ ಇದೇನೋ ಇದು. CDMA ಅಂದ್ರೇನು? ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್ ಅಲ್ವಾ? ಎಸ್, CDMA ಅಂದ್ರೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. CDMA ನಿಮ್ಗೆ ಹಳೆ ನಿಮ್ಗೊಂದು 10 ವರ್ಷದಿಂದ ಅಥವಾ ಈಗಲೂ ಒಂದು 5 ವರ್ಷದಿಂದ ಎಲ್ಲ ಯೂಸ್ ಮಾಡ್ತಾ ಇದ್ರಿ. ಈಗೆಲ್ಲ CDMA ಯಾರು ಯೂಸ್ ಮಾಡೋದು? CDMA ಅಂದ್ರೆ ಅವ್ರದೇ ಕಂಪನಿ ಮೊಬೈಲ್, ಅವ್ರದೇ ಸಿಮ್ ಯೂಸ್ ಮಾಡಬೇಕು, ಬೇರೆ ಸಿಮ್ ಹಾಕಿದ್ರೆ ವರ್ಕ್ ಆಗಲ್ಲ. ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ. ಓಕೆ, GSM ಅಂತಂದ್ರೇನು? ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ GSM ಅಂದ್ರೆ. ಓಕೆ, ಅದು ಗೊತ್ತಿರಬೇಕು. GSM ಎನಿ ಸಿಮ್ ಯು ಕ್ಯಾನ್ ಚೇಂಜ್ ಅಲ್ವಾ ಇನ್ ಮೊಬೈಲ್ ಅಲ್ಲಿ. ಎಡ್ಜ್ ಅಂದ್ರೆ ಎನ್ಹಾನ್ಸ್ ಡೇಟಾ ರೇಟ್ ಫಾರ್ GSM ಎವಲ್ಯೂಷನ್ ಆರ್ ಗ್ಲೋಬಲ್ ಎವಲ್ಯೂಷನ್ ಅಂತ ಕೂಡ ಕರಿತೀವಿ. SMS ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತ. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇಲ್ಲಿ ಫುಲ್ ಫಾರ್ಮ್ ಅಲ್ಲಿ ಯಾವುದು ತಪ್ಪಾದ ವಿಸ್ತಾರ ಅಂತ ಕೇಳಿದ್ದಾನೆ. ಆಪ್ಷನ್ 4 ತಪ್ಪಿದೆ. ಯಾಕಂದ್ರೆ ಸಿಸ್ಕೋ ಅಂತಿದೆ ತಪ್ಪು. ಇದೇನು ಸರ್? ಇದು ಕೋಡ್ ಆಗಬೇಕು. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಫುಲ್ ಫಾರ್ಮ್ ಗಳು ತಿಳ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ತುಂಬಾ ಡೀಟೇಲ್ ಕೇಳಬೇಕು. ವೋಲ್ಟೇ, ಓಕೆ, ಸೊ ಇದೇನಿರುತ್ತೆ 5G ಸಿಸ್ಟಮ್ಗಳಲ್ಲಿ. ಸೊ ಈ ತರದೆಲ್ಲ ಫುಲ್ ಫಾರ್ಮ್ ಗಳನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಕಮೆಂಟ್ ಮಾಡಿ, ಏನ ವೋಲ್ಟೇ ಫುಲ್ ಫಾರ್ಮ್ ಏನಿದೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಬನ್ನಿ. ಹಾರ್ಡ್ವೇರ್ ತರಹ ಶಾಶ್ವತವಾಗಿರುವ ಮತ್ತು ರಾಮ್ ನಲ್ಲಿ ಶೇಖರಣೆ ಆಗಿರುವ ಪ್ರೋಗ್ರಾಮ್ಗೆ ಏನಂತ ಹೆಸರು ಕರಿತೀವಿ ಹೇಳ್ತೀರಾ? ಹಾರ್ಡ್ವೇರ್ ತರಹ ಶಾಶ್ವತವಾಗಿರುವ, ಹಾರ್ಡ್ವೇರ್ ಅಲ್ಲಿ ಶಾಶ್ವತವಾಗಿರುತ್ತೆ. ಓಕೆ,
ಇಟ್ ಈಸ್ ಮತ್ತೆ ರೋಮ್ ಶೇಖರಣೆ ಆಗೋ ಪ್ರೋಗ್ರಾಮ್ಗೆ ಫರ್ಮ್ ವೇರ್ ಅಂತ ಕರಿತೀವಿ. ಆಪ್ಷನ್ 3 ಇಸ್ ವಾಟ್ ಇಸ್ ಫರ್ಮ್ ವೇರ್. ಫರ್ಮ್ ವೇರ್ ಅಂತಕ್ಕಂಥದ್ದು ಏನಿದೆ ಇಸ್ ಅ ಪರ್ಮನೆಂಟ್ಲಿ ಸ್ಟೋರ್ಡ್ ಇನ್ ರಾಮ್ ರೀಡ್ ಓನ್ಲಿ ಮೆಮೊರಿ. ಓಕೆ, ಇದು ಲೋ ಲೆವೆಲ್ ಕಂಟ್ರೋಲ್ ಆಫ್ ಅ ಸ್ಪೆಸಿಫಿಕ್ ಡಿವೈಸ್. ಅಂದ್ರೆ ನೀವು ಒಂದೇ ಲೈನ್ ಹೇಳೋದ ಫರ್ಮ್ ವೇರ್ ಅಂತಕ್ಕಂಥದ್ದು ನಾನ್ ವೊಲಟೈಲ್ ಆಗಿರುತ್ತೆ. ಅಂದ್ರೆ ನಾನ್ ವೊಲಟೈಲ್ ಅಂದ್ರೆ ಪವರ್ ಸ್ವಿಚ್ ಆಫ್ ಆದ್ರೂ ಇರುತ್ತೆ, ಅದಕ್ಕೆ ಹೇಳೋದು ಪರ್ಮನೆಂಟ್ ಅಂಡ್ ಸ್ಟೋರ್ಡ್ ಇನ್ ರಾಮ್ ಅಂತ. ಓಕೆ, ಅಂದ್ರೆ ಒಂದೇ ಲೈನ್ ಹೇಳಿದ್ರೆ ಫರ್ಮ್ವೇರ್ ಇಸ್ ಅ ಸಾಫ್ಟ್ವೇರ್ ಪ್ರೋಗ್ರಾಮ್ ಆರ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಪ್ರೋಗ್ರಾಮ್ಡ್ ಆನ್ ಎ ಹಾರ್ಡ್ವೇರ್ ಡಿವೈಸಸ್. ಒಂದು ಹಾರ್ಡ್ವೇರ್ ಅಲ್ಲಿ ಪರ್ಮನೆಂಟ್ ಆಗಿ ಅದು ಹೆಂಗ್ ಕೆಲಸ ಮಾಡಬೇಕು, ಹೆಂಗ್ ಇನ್ಸ್ಟ್ರಕ್ಷನ್ಸ್ ಏನಿರಬೇಕು, ಸೆಟ್ ಆಫ್ ಇನ್ಸ್ಟ್ರಕ್ಷನ್ ನ ಸ್ಟೋರ್ ಮಾಡಿರತಕ್ಕಂಥದ್ನ ನಾವು ಫರ್ಮ್ವೇರ್ ಅಂತ ಕರಿತೀವಿ. ಇಲ್ಲಿ ಕೇಳಿರೋದೆ ಹಾರ್ಡ್ವೇರ್ ತರ ಶಾಶ್ವತವಾಗಿರುವ ಮತ್ತು ರಾಮ್ ಅಲ್ಲಿ ಶೇಖರಣೆವಾಗಿರುವ ಪ್ರೋಗ್ರಾಮ್ಗೆ ನಾವು ಎಂತ ಕರಿತೀವಿ ಅಂತ. ದಟ್ ಇಸ್ ಕಾಲ್ಡ್ ಫರ್ಮ್ವೇರ್. ಅರ್ಥ ಆಗ್ತಿದೆಯಲ್ಲ? ಇಟ್ ಇಸ್ ಎ ನಾನ್ ವೊಲಟೈಲ್ ಮೆಮೊರಿ. ನಾನ್ ವೊಲಟೈಲ್ ಅಂದ್ರೆ ಸ್ವಿಚ್ ಆಫ್ ಆದ್ರೂ ಸಿಸ್ಟಮ್ ಅದಲ್ಲೇ ಇರುತ್ತೆ, ಮೆಮೊರಿ ಆಗಲ್ಲ. ಓಕೆ, ನೋಡಿ ಈ ತರದ್ದು ಡಿಫಿಕಲ್ಟಿ ಕ್ವಶನ್ ಇವೆಲ್ಲ ಏನಕ್ಕೆ ಕೇಳ್ತಾನೆ ಅಂತ ಗೊತ್ತಿಲ್ಲ. ತುಂಬಾ ಈ ತರ ಎಲ್ಲ ಕೆಇಲಿ ಹೆಚ್ಚು ಏನೋ ನಾನ್ ರಿಲೇಟೆಡ್ ಅಂತಂದ್ರೆ ಬೇಕಾಗಿಲ್ಲ ಅದು ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕ್ವಶನ್ಸ್ ಎಲ್ಲ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ, ಕ್ಲಾಸ್ ಎ ಜಸ್ಟ್ ನಾವು IP ಅಡ್ರೆಸ್ ಹೆಂಗಿರ್ಬೇಕು ಅನ್ನೋದೆಲ್ಲ ಕ್ವಶನ್ ಪ್ರೀವಿಯಸ್ ಇದ್ರಲ್ಲಿ ಮಾಡಿದೀವಿ, ಮ್ಯಾರಥಾನ್ ವಿಡಿಯೋ ಸಿಗುತ್ತೆ ನಿಮಗೆ. ಪ್ರೀವಿಯಸ್ ಕ್ವಶನ್ಸ್ ಗಳು ಕೂಡ ನಾವು ಏನ್ ಮಾಡಿದೀವಿ ಅಲ್ಲೆಲ್ಲ ನೋಡಬಹುದು ನೀವು ಪ್ಲೇ ಲಿಸ್ಟ್ ಗಳಲ್ಲಿ. IP ಅಡ್ರೆಸ್ ಅಂದ್ರೆ ಏನು, ಎಷ್ಟಿರಬೇಕು ಏನು, ಅದ್ರಲ್ಲಿ IPv4 ಅಂದ್ರೆ ಏನು, IPv4 IPv6 ಅಂದ್ರೆ ಏನು, ಇವೆಲ್ಲ ನಾವು ಮಾಡಿದೀವಿ ಅಲ್ವಾ. ಇದು ನೋಡಿ ಇಂಥ ಡಿಫ್ರೆಂಟ್ ಕ್ವಶನ್. ಇದು ಇಲ್ಲೇನಿದೆ, ಕ್ಲಾಸ್ ಎ IP ಅಡ್ರೆಸ್ ನಲ್ಲಿ ಬಳಸಬಹುದಾದ ಒಟ್ಟು IP ಅಡ್ರೆಸ್ ಗಳ ಸಂಖ್ಯೆ ಎಷ್ಟು ಅಂತ. ಇಲ್ಲೇನಿದೆ ಬಳಸಬಹುದಾದಂತ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಯೂಸಬಲ್ IP ಅಡ್ರೆಸ್ ಇನ್ ಕ್ಲಾಸ್ ಎ IP ಅಡ್ರೆಸ್ ಅಲ್ಲಿ ಎಷ್ಟಿರುತ್ತೆ ಅಂತ. ಈ ತರದೆಲ್ಲ ಬಂದ್ರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ರೈಟ್ ಆನ್ಸರ್ ಬಂದು ಆಪ್ಷನ್ 2. ಟೋಟಲ್ ಬಂದು ನಮಗೆ ಇಷ್ಟಿದೆ, ಅದರಲ್ಲಿ -2 ಮಾಡ್ತೀವಿ, ಮಾಡಿ ನಮಗೆ 214 ಏನಿದೆ ಲಾಸ್ಟ್ ಅಲ್ಲಿ, ಇದು ನಮಗೆ ಯೂಸಬಲ್. ಟೋಟಲ್ ಬೇರೆ, ಯೂಸಬಲ್ ಬೇರೆ. ಓಕೆ, ಟೋಟಲ್ ಅಡ್ರೆಸ್ IP ಅಡ್ರೆಸ್ ನಾವು ನೋಡಿದ್ರೆ ಕ್ಲಾಸ್ ಎಲ್ಲಿ 2^24 ಬಿಟ್ಸ್ ಅಂತ ಕರಿತೀವಿ. ಅದೊಂದು ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ 16 ಲಕ್ಷ ಏನ್ ಹೇಳ್ಬೋದು, 1,67,77,216 ಅಂತ ಏನ್ ಹೇಳ್ಬೋದು ಅಡ್ರೆಸ್ ಇಷ್ಟು ಬರುತ್ತೆ. ಆದ್ರೆ ಇದರಲ್ಲಿ 2 ಆರ್ ರಿಸರ್ವ್ ಫಾರ್ ನೆಟ್ವರ್ಕ್ ಅಂಡ್ ಬ್ರಾಡ್ಕಾಸ್ಟ್ ಅಡ್ರೆಸ್ಗೆ ಅಂತ, ಹಾಗಾಗಿ -2 ಮಾಡ್ತೀವಿ. ಇದಕ್ಕೆ -2 ಮಾಡ್ತೀವಿ ನೋಡಿ. -2 ಮಾಡಿದ್ರೆ ಅವಾಗ ಬರ್ತಕ್ಕಂಥದ್ದು ನಮ್ಗೆ ಇದು. ಓಕೆ, ಅಂದ್ರೆ 1,67,77,214. ಇಲ್ಲಿ ನಮಗೆ ಕೇಳಿರೋದೇನೋ ಟೋಟಲ್ ಅಡ್ರೆಸ್ ಕೇಳಿದೆ, ಇದು ಹಾಕ್ಬೋದು ಟೋಟಲ್ ಆಗಿ. ನಮ್ಗೆ ಯೂಸಬಲ್ ಅಂತ ಕೇಳಿದಾಗ ಸೊ ದಿಸ್ ಇಸ್ ದ ರೈಟ್ ಆನ್ಸರ್. -2 ಮಾಡ್ಬೇಕಾಗುತ್ತೆ. ನೋಡಿ, ಈ ತರದೆಲ್ಲ ಯಾಕೆ ಕೇಳ್ತಾರೆ ಅಂತ ಗೊತ್ತಿಲ್ಲ, ಬರ್ತವೆ ಈ ತರ ಕ್ವಶನ್ಸ್ಗಳು. ಯಾಕಂದ್ರೆ ಇತ್ತೀಚೆಗೆ ಈ ತರ ಸ್ವಲ್ಪ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ನಿಮ್ಗೆ. ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇದ್ರೆ ಅಲ್ಲಿ ಯಾವುದು ನಿಮಗೆ ಡಿಫಿಕಲ್ಟಿ ಆದ್ರೆ ಒಂದು ಸಬ್ಜೆಕ್ಟ್ ಮಾತ್ರ ಡಿಫಿಕಲ್ಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಗುಂಪಿಗೆ ಸೇರದನ್ನು ಗುರುತಿಸ್ಬೇಕಿಲ್ಲಿ. ಸಿಂಕ್ರೋನ್ಸ್ ಪ್ರವಹನ, ಪ್ಯಾರಲ್ ಪ್ರವಹನ. ಸಿಂಕ್ರೋನ್ಸ್ ಪ್ರವಹನ ಅಂದ್ರೆ ಟ್ರಾನ್ಸ್ಮಿಷನ್ ಅಂತ, ಅದಕ್ಕೆ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಕನ್ನಡದಲ್ಲಿ ಒಂದೊಂದ್ಸಲ ಗೊತ್ತಾಗಲ್ಲ. ಐಸೋಕ್ರೋನಸ್ ಪ್ರವಹನ ಅಂದ್ರೆ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್. ನಾವು ನಿಮಗೆ ಗೊತ್ತಿರಬೇಕು, ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ನಾವು ಪ್ಯಾರಲಲ್ ಅಂಡ್ ಸೀರೀಸ್ ಅಂತ 2 ವಿಧ ಮಾಡ್ತೀವಿ. ಸೀರೀಸ್ ಅಲ್ಲಿ ಇನ್ನೂ ಬೇರೆ ವಿಧಗಳು ಮಾಡ್ತೀವಿ. ಸೊ ಇಲ್ಲಿ ಯಾವುದು ಈ ಒಂದು ಟ್ರಾನ್ಸ್ಮಿಷನ್ ಅಲ್ಲಿ ಗುಂಪಿಗೆ ಸೇರಲ್ಲ ಈ 4 ಅಂತ ಕೊಟ್ಟಿರ್ತಕ್ಕಂಥ ಯಾವ್ದು ಹೇಳ್ತೀರಾ? ಆಕ್ಚುಲಿ ಪ್ಯಾರಲ್ ಸೇರಲ್ಲ, ಯಾಕಂದ್ರೆ ಎಸಿಂಕ್ರೋನಸ್, ಸಿಂಕ್ರೋನಸ್, ಐಸೋಕ್ರೋನಸ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಂದು ಪ್ಯಾರಲ್ ಸೀರೀಸ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಓಕೆ, ಡೇಟಾ ಟ್ರಾನ್ಸ್ಮಿಷನ್ ನೋಡಿದ್ರೆ ಪ್ಯಾರಲ್ ಇಟ್ ಈಸ್ asynchronous serial, asynchronous is serial, asynchronous serial. ಓಕೆ, ಡೇಟಾ ಟ್ರಾನ್ಸ್ಮಿಷನ್ ಅಲ್ಲಿ ಪ್ಯಾರಲ್ ಅಂತ ಒಂದು ಡಿವಿಷನ್ ಮಾಡ್ತೀವಿ, ಸೀರಿಯಲ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಎಸಿಂಕ್ರೋನಸ್, ಸಿಂಕ್ರೋನಸ್ ಅಂಡ್ ಐಸೋಕ್ರೋನಸ್ ಅಂತ. ಅಂದ್ರೆ ಏನಿಲ್ಲ, ಇದು ನಂಬರ್ ಆಫ್ ಬಿಟ್ ಅಟ್ ಎ ಟ್ರಾನ್ಸಾಕ್ಷನ್ ಏನಿದೆ, ಒಂದು ಕಂಪ್ಲೀಟ್ ಆಗಿ ಟ್ರಾನ್ಸಾಕ್ಷನ್ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಎಷ್ಟು ಮಾಡುತ್ತೆ ಅಂತ. ಇದು ಮಲ್ಟಿಪಲ್ ಬಿಟ್ಸ್ ಪರ್ ಕ್ಲಾಕ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ಯಾರಲಲ್ ಆಗಿರೋದ್ರಿಂದ ಒಟ್ಟೊಟ್ಟಿಗೆ ಹೋಗ್ತವೆ. ಸೀರಿಯಲ್ ಆಗಿರೋ ಒಂದಾದ್ಮೇಲೆ ಒಂದು ಹೋಗ್ಬೇಕು, ಅದಕ್ಕೆ 1 ಬಿಟ್ ಪರ್ ಕ್ಲಾಕ್. ಇದು ಕೂಡ ಸೀರಿಯಲ್ ಆಗಿರೋದ್ರ 1 ಬಿಟ್ ಪರ್ ಕ್ಲಾಕ್ ಅಂದ್ರೆ ಒಂದ್ಸಲ ಒಂದೇ ಆಗಕ್ಕಾಗೋದು. ಪ್ಯಾರಲಲ್ ಅಂದ್ರೆ ಒಟ್ಟೊಟ್ಟಿಗೆ ಪ್ಯಾರಲಲ್, ಸೀರಿಯಲ್ ಅಂದ್ರೆ ಒಂದಾದ್ಮೇಲೆ ಒಂದು ಹೋಗ್ಬೇಕು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಸೊ ಈ ತರ ಕ್ವಶನ್ಸ್ ಗಳು ಬರ್ತವೆ. ಇದನ್ನ ಬೇರೆ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತೀವಿ ನಾವು, ಟಿವಿಗಳಲ್ಲಿ ಯೂಸ್ ಮಾಡ್ತೀವಿ. ಐಸೋಕ್ರೋನಸ್ ಅಂತಕ್ಕಂಥ ಸೀರಿಯಲ್ ಸಿಗ್ನಲ್ ನ ಬೇರೆ ಕಡೆ ನೋಡಿ, ಇವೆಲ್ಲ ಇದೆಯಲ್ಲ, ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ತುಂಬಾ ಇದನ್ನ ಪ್ಯಾರಲ್ ನ ಪ್ರಿಂಟರ್ ಕೇಬಲ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ ಯೂಸಸ್ ಕೊಟ್ಟಿದ್ದೀನಿ. ಕೀಬೋರ್ಡ್ ಅಂಡ್ ಮೌಸ್ ಅಲ್ಲಿ ಸಿಂಕ್ರೋನಸ್ ಯೂಸ್ ಮಾಡ್ತೀವಿ. ನೆಟ್ವರ್ಕ್ ಡೇಟಾ ಟ್ರಾನ್ಸ್ಫರ್ ಅಲ್ಲಿ ಸಿಂಕ್ರೋನಸ್, ಕೀಬೋರ್ಡ್ ಅಂಡ್ ಮೌಸ್ ಅಲ್ಲಿ ಸಿಂಕ್ರೋನಸ್ ಯೂಸ್ ಮಾಡ್ತೀವಿ. ರಿಯಲ್ ಟೈಮ್ ಆಡಿಯೋ ವಿಡಿಯೋ ಅಂದ್ರೆ ನಾನು ನಿಮ್ಗೆ ಹೇಳಿದೆ ಟಿವಿ. ಓಕೆ, ಸೊ ಈ ತರಗಳಲ್ಲಿ ಏನೋ ನಾವು ರಿಯಲ್ ಟೈಮ್ ಲೈವ್ ನಡೆಯತಕ್ಕಂಥ ಸ್ಟ್ರೀಮಿಂಗು ಅಲ್ಲೆಲ್ಲ ನಾವು
ಐಸೋಕ್ರೋನಸ್ ನ ಯೂಸ್ ಮಾಡ್ತೀವಿ, ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್. ಸೊ ಡೇಟಾ ಟ್ರಾನ್ಸ್ಮಿಷನ್ ಪ್ಯಾರಲ್ ಅಂತ ಒಂದು, ಇನ್ನೊಂದು ಸೀರಿಯಲ್ ಅಂತ. ಸೀರಿಯಲ್ ಕೆಳಗಡೆ ಸಿಂಕ್ರೋನಸ್, ಸಿಂಕ್ರೋನಸ್, ಐಸೋಕ್ರೋನಸ್ ಅಂತ 3 ವಿಧ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಯಾವ್ದು ಸೇರಲ್ಲ, ಪ್ಯಾರಲ್ ಸೇರಲ್ಲ. ಅರ್ಥ ಆಗ್ತಿದೆಯಲ್ಲ? ಈ ತರ ಡಿಫಿಕಲ್ಟಿ ಕ್ವಶನ್ಸ್ ಈ ಸೀರೀಸ್ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಪ್ರೀವಿಯಸ್ ವಿಡಿಯೋನು ಕೂಡ ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಮಾಡಿದ್ದೀನಿ, ನೋಡಿಲ್ಲ ನೋಡಿ. ಸೊ ಮ್ಯಾರಥಾನ್ ವಿಡಿಯೋಗಳು ನೋಡ್ಕೊಳ್ಳಿ ಸ್ನೇಹಿತರೆ. ಕಂಪ್ಯೂಟರ್, ಕನ್ನಡ ಮತ್ತು ಇಂಗ್ಲಿಷ್ ನಾವು ಮಾಡಿರೋದು ಎಕ್ಸಾಮ್ಸ್ಗೆ. ನಿಮಗೆ ಈ ಮ್ಯಾರಥಾನ್ ವಿಡಿಯೋಸ್ ಒಂದೇ ವಿಡಿಯೋದಲ್ಲಿ 100+ ಒಂದು ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದೀವಿ. ಲಿಂಕ್ಗಳನ್ನ ಇದೇ ವಿಡಿಯೋ ಕೆಳಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದೆಲ್ಲ ಯಾಕೆ ನಾನು ತಗೋತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಪ್ಯಾಟರ್ನ್. ನಾನು ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ, ಪೇಪರ್ 2 ಯಾವ್ದಾದ್ರು ಒಂದು ಸೆಕ್ಷನ್ ನಿಮಗೆ ಡಿಫಿಕಲ್ಟಿ ಇರುತ್ತೆ. ಐದರ್ ಕನ್ನಡ ಇರುತ್ತೆ ಅಥವಾ ಇಂಗ್ಲಿಷ್ ಇಟ್ಟಿರ್ತಾನೆ ಡಿಫಿಕಲ್ಟಿ. ಕನ್ನಡ ಈಸಿ ಕೊಟ್ಟರೆ ಇಂಗ್ಲಿಷ್, ಅಥವಾ ಇವೆರಡು ಈಸಿ ಕೊಟ್ಟರೆ ಕಂಪ್ಯೂಟರ್ ತುಂಬಾ ಡಿಫಿಕಲ್ಟಿ ಇರುತ್ತೆ. ಓಕೆ, ಯಾವ್ದಾದ್ರು ಒಂದು ಸೆಕ್ಷನ್ ತುಂಬಾ ಡಿಫಿಕಲ್ಟಿ ಕೊಟ್ಟಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಮೊನ್ನೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಕೂಡ ತುಂಬಾ ಮಾಡರೇಟ್ ಡಿಫಿಕಲ್ಟಿ ಇತ್ತು, ತುಂಬಾ ಈಸಿ ಇರಲಿಲ್ಲ. ಹಾಗಾಗಿ ಕಾಂಪಿಟೇಟಿವ್ ಜಾಸ್ತಿ ಆಗಿರೋದ್ರಿಂದ ಕ್ವಶನ್ ಲೆವೆಲ್ ಜಾಸ್ತಿ ಆಗ್ತಾರೆ. ನೋಡ್ಕೊಳ್ಳಿ, ಎಲ್ಲ ಲಿಂಕ್ಸ್ಗಳನ್ನ ಕೊಡ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.